ಹಣ ಅಂತ ಬಂದಾಗ ಇವಾಗ ಹೂಡಿಕೆ ಅಂತ ಬಂದ ತಕ್ಷಣ ಜನರಿಗೆ ಫಸ್ಟ್ ತಲೆಯಲ್ಲಿ ಬರೋದು ಫಂಡ್ಸಾ ಸ್ಟಾಕ್ಸ್ ಯಾವಾಗ್ಲೂ ಆ ಡಿಲಮಾ ಇದ್ದೇ ಇರುತ್ತೆ. ಸೊ ಈ ಮ್ಯೂಚುವಲ್ ಫಂಡ್ಸ್ ಅಂಡ್ ಸ್ಟಾಕ್ಸ್ ಇರೋ ಡಿಫರೆನ್ಸ್ ಏನು ಸರ್? ಬಹುಶಃ ಲಕ್ಷಾಂತರ ಮಂದಿಗೆ ಬೇಕಾದಂಥ ಒಂದು ಪ್ರಶ್ನೆ ಕೇಳಿದ್ದೀರಿ. ನಿಮಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ವೀಕ್ಷಕರು ಕೇಳುವುದೇ ಪ್ರಶ್ನೆ, ಸರ್ ಶೇರಲ್ಲಿ ಹಾಕ್ಬೇಕಾ ಮ್ಯೂಚುವಲ್ ಫಂಡ್ ಹಾಕ್ಬೇಕಾ? ಯಾಕಂದ್ರೆ ಶೇರಲ್ಲಿ ಹಾಕಿದ್ರೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ, ಮ್ಯೂಚುವಲ್ ಫಂಡಲ್ಲಿ ಕಮ್ಮಿ ಬರುತ್ತೆ ಅಂತಾರೆ. ಅದಕ್ಕೋಸ್ಕರ ಎಲ್ಲರಿಗೂ ಅರ್ಥ ಆಗಲಿ ಅಂತೇಳಿ ಒಂದಷ್ಟು ಟ್ಯಾಬ್ಲರ್ ಕಾಲಮಲ್ಲಿ ಹಲವಾರು ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮೊದಲನೆಯ ಡಿಫ್ರೆನ್ಸ್ ಏನು ಅಂತಂದರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಇಂಡೈರೆಕ್ಟ್ ಆಗಿ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹಾಕ್ತಾ ಇದ್ದೀರಿ. ಅದು ಡೈರೆಕ್ಟಾಗಿ ಹಾಕಿದ್ದಂತಲ್ಲ. ಮತ್ತೆ ಅದನ್ನು ನಿಮ್ಮ ಪರವಾಗಿ ಮ್ಯೂಚುವಲ್ ಫಂಡ್ ಮ್ಯಾನೇಜರ್ ಷೇರು ಮಾರುಕಟ್ಟೆಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಷೇರು ಮಾರುಕಟ್ಟೆಯಲ್ಲಿ ಹಾಕಿದಾಗ ಡೈರೆಕ್ಟ್ ಆಗಿ ಷೇರುಗಳನ್ನು ಕೊಳ್ತೀರಿ. ಷೇರಿನಲ್ಲಿ ಮ್ಯೂಚುವಲ್ ಫಂಡಲ್ಲಿ ಹಾಕೋದಕ್ಕೆ ಎರಡನೇ ವ್ಯತ್ಯಾಸ ಏನು ಅಂತಂದರೆ, ಮ್ಯೂಚುವಲ್ ಫಂಡಲ್ಲಿ ಹಾಕಬೇಕಾದ್ರೆ ನಿಮಗೆ ಕಮ್ಮಿ ಸಮಯ ಸಾಕಾಗುತ್ತೆ, ಜಾಸ್ತಿ ಸೂಪರ್ವಿಷನ್ ಬೇಕಾಗಿಲ್ಲ. ಅದೇ ನೀವೇನಾದರೂ ಡೈರೆಕ್ಟಾಗಿ ಸ್ಟಾಕ್ಗಳು ಹಾಕ್ತೀನಿ ಅಂತಂದರೆ ಒಂದಷ್ಟು ಸಮಯವನ್ನು ಮೀಸಲಾಗಿ ಇಡಬೇಕಾಗುತ್ತೆ ಷೇರುಗಳ ಅಧ್ಯಯನ ಮಾಡಲಿಕ್ಕೆ, ಮಾನಿಟರ್ ಮಾಡಲಿಕ್ಕೆ ಮತ್ತು ಪೋರ್ಟ್ಫೋಲಿಯೋ ಬಿಲ್ಡಿಂಗಿಗೆ. ಈಗ ಮೂರನೆಯ ವ್ಯತ್ಯಾಸಕ್ಕೆ ಬರ್ತಾ ಇದ್ದೀನಿ. ನೀವು ಮ್ಯೂಚುವಲ್ ಫಂಡಲ್ಲಿ ಹಣವನ್ನು ಹಾಕಿದಾಗ ಡಿವಿಡೆಂಡ್ ಬೋನಸ್ ಬಂದರೆ ನಿಮಗೆ ಡೈರೆಕ್ಟಾಗಿ ಅದರ ಬೆನಿಫಿಟ್ ಆಗೋದಿಲ್ಲ. ಇಂಡೈರೆಕ್ಟ್ ಆಗಿ ಅದೇನು ಹಣ ಮ್ಯೂಚುವಲ್ ಫಂಡಿನ ಪೂಲಿಗೆ ಹೋಗಿತ್ತೋ ಅದರಿಂದಾಗಿ ಬೆನಿಫಿಟ್ ಆಗುತ್ತೆ. ಅದೇ ಶೇರ್ನಲ್ಲಿ ನೀವು ಡೈರೆಕ್ಟಾಗಿ ತಗೊಂಡಾಗ ಡಿವಿಡೆಂಡು ಬೋನಸ್ ಬಂದಾಗ ನಿಮಗೆ ಒಂದಷ್ಟು ಹಣ ನಿಮ್ಮ ಬ್ಯಾಂಕಿನಲ್ಲಿ ಬರುತ್ತೆ. ಬೋನಸ್ ಬಂದಾಗ ನಿಮ್ಮ ಷೇರುಗಳು ಡಬಲ್ ಅಥವಾ ಟ್ರಿಪಲ್ ಆಗುತ್ತೆ ಅಕಾರ್ಡಿಂಗ್ ಟು ದ ವೇ ದೇ ಆರ್ ಗಿವಿಂಗ್ ದಿ ಬೋನಸ್. ಅದರಿಂದ ಡೈರೆಕ್ಟಾಗಿ ಬೆನಿಫಿಟ್ ಸಿಗುತ್ತೆ. ನಾಲ್ಕನೇ ಡಿಫ್ರೆನ್ಸ್ ಏನು ಅಂತಂದರೆ, ನಿಮ್ಮಲ್ಲಿ ಹೂಡಲಿಕ್ಕೆ ಹಣ ಕಮ್ಮಿ ಇದೆ ಅಂತಂದರೆ ಮ್ಯೂಚುವಲ್ ಫಂಡ್ ಅತಿ ಸೂಕ್ತ. ನೀವೇನಾದರೂ ಷೇರುಗಳಲ್ಲಿ ಹಣವನ್ನು ಹಾಕಬೇಕು ಅಂತಂದರೆ ಕನಿಷ್ಠ ಪಕ್ಷ ಒಂದು ಶೇರನ್ನಾದರೂ ಖರೀದಿ ಮಾಡಬೇಕು ಅಂತಾದರೆ, ಟೈಟನನ್ನು ಖರೀದಿ ಮಾಡ್ತೀನಿ ಅಂತಂದರೆ 3500 ಬೇಕಾಗುತ್ತೆ. LNT ಖರೀದಿ ಮಾಡ್ತೀನಿ ಅಂದರೆ ಒಂದು 3800 ಬೇಕಾಗುತ್ತೆ. ಅದೇ ನೀವೇನಾದರೂ ಮಾರುತಿಯನ್ನು ತೊಗೊಳ್ತೀನಿ ಅಂತಂದರೆ 12,000 ರಿಂದ 13,000 ಬೇಕಾಗುತ್ತೆ. ನಾನೊಬ್ಬ ಸಣ್ಣ ಹೂಡಿಕೆದಾರ, ನನ್ನ ಹತ್ರ ಅಷ್ಟು ದುಡ್ಡಿಲ್ಲ ಅಂತಾದಾಗ ನೀವು ಮ್ಯೂಚುವಲ್ ಫಂಡಿನ ಯೂನಿಟ್ಗಳನ್ನು ತಗೊಂಡಾಗ ಆ ಮ್ಯೂಚುವಲ್ ಫಂಡ್ ಅವರು ತಮ್ಮ ಪೋರ್ಟ್ಫೋಲಿಯೋದಲ್ಲಿ 100-150 ಷೇರುಗಳನ್ನು ಇಟ್ಕೊಂಡಿರೋದ್ರಿಂದ ಆ ಎಲ್ಲ ಷೇರುಗಳದ್ದು ಪ್ರಸಾದ ಮುಖಾಂತರ ನಿಮ್ಗೊಂದು ಚೂರು ಬಂತು. ಅಂದರೆ ಪ್ರಸಾದ ತಗೊಳ್ತೀವಲ್ಲ ಆ ಥರ ಅದರಲ್ಲಿ ಎಲ್ಲವೂ ಇದೆ, ಸಣ್ಣದೊಂದು ಅಮೌಂಟಲ್ಲಿ ಎಲ್ಲವೂ ಇದೆ, ಹಾಗೆ ಬರುತ್ತೆ. ಅದೊಂದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಮ್ಯೂಚುವಲ್ ಫಂಡಿಗೂ ಶೇರಿಗೂ ಇರುವಂಥ ಡಿಫ್ರೆನ್ಸ್ ಐದನೇದು. ನೀವೇನಾದರೂ ಶೇರ್ನಲ್ಲಿ ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನಲ್ಲಿ ಹಾಕ್ತೀನಿ ಅಂತಂದರೆ ಸಿಕ್ಕಾಪಟ್ಟೆ ಫ್ಲಕ್ಚುವೇಷನ್ ಇದೆ, ವೈಪರೀತ್ಯ ಇದೆ. ಮತ್ತು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ನಲ್ಲಿ ಷೇರುಗಳಲ್ಲಿ ಹಾಕ್ತೀನಿ ಅಂತಂದರೆ ನಿಮ್ಮ ECGನ ಮೊದಲೇ ಒಂದು ಕಾಪಿ ಕೊಡಬೇಕಾಗುತ್ತೆ. ಯಾವಾಗ ಹಾರ್ಟು ಡಮಾರ್ ಆಗ್ಬೋದು ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅಷ್ಟು ಜೋರಾಗಿ ಮಾರುಕಟ್ಟೆ ಫ್ಲಕ್ಚುವೇಷನ್ ಆಗ್ತಾ ಇರುತ್ತೆ. ಅದೇ ನೀವೇನಾದರೂ ಮ್ಯೂಚುವಲ್ ಫಂಡಲ್ಲಿ ಸ್ಮಾಲ್ ಕ್ಯಾಪು ಮಿಡ್ ಕ್ಯಾಪಲ್ಲಿ ಹಾಕಿದ್ರೆ ಅವರು ಹಲವಾರು ಕಂಪನಿಗಳಲ್ಲಿ ಹಾಕಿದ್ರಿಂದಾಗಿ ಹೇಳಿಕೊಳ್ಳುವಷ್ಟು ಮಟ್ಟಿಗೆ ಫ್ಲಕ್ಚುವೇಷನ್ ಇರುವುದಿಲ್ಲ. ಸೊ ಹಂಗೆ ನೋಡೋಕೋದ್ರೆ ಸ್ವಲ್ಪ ಸೇಫರ್ ಸೈಡ್ ಅಂತ ಅನ್ಸುತ್ತೆ. ಮ್ಯೂಚುವಲ್ ಫಂಡು ಯಾವತ್ತಿಗೂ ಕೂಡ ಶೇರಿಗಿಂತ ತುಂಬ ಸೇಫ್ ಅಂತ ಹಿಂದಿನ ಸಂಚಿಕೆಯಲ್ಲೇ ಹೇಳಿದ್ದೇನೆ. ಈಗ ಆರನೇ ಡಿಫರೆನ್ಸ್ ಹೇಳ್ತಾ ಇದ್ದೇನೆ, ಮ್ಯೂಚುವಲ್ ಫಂಡಿಗೂ ಶೇರಿಗೂ ಇರುವಂತಹದ್ದು. ಮ್ಯೂಚುವಲ್ ಫಂಡಲ್ಲಿ ರಿಲೇಟಿವ್ಲಿ ಲೆಸ್ಸರ್ ಸೂಪರ್ವಿಷನ್ ಅಂಡ್ ಮಾನಿಟರಿಂಗ್ ಇಸ್ ರಿಕ್ವೈರ್ಡ್ ಫಾರ್ ಲುಕಿಂಗ್ ಆಫ್ಟರ್, ವೇರ್ ಆಸ್ ಶೇರ್ಸ್ನಲ್ಲಿ ಜಾಸ್ತಿ ಮುತುವರ್ಜಿ ವಹಿಸಬೇಕು, ಮಾನಿಟರ್ ಮಾಡಬೇಕು, 3 ತಿಂಗಳಿಗೊಮ್ಮೆ ಕ್ವಾರ್ಟರ್ಲಿ ಅನಾಲಿಸಿಸ್ ನೋಡಬೇಕು ಮತ್ತು ಹಣವನ್ನು ಹಾಕಬೇಕು, ಮುಂದುವರಿಸಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಬೇಕಾಗತ್ತೆ. ಮ್ಯೂಚುವಲ್ ಫಂಡಿಗೂ ಶೇರಿಗೂ ಇರುವಂಥ 7ನೇ ಡಿಫ್ರೆನ್ಸ್ ಏನು ಅಂತಂದರೆ, ನೀವು ಮ್ಯೂಚುವಲ್ ಫಂಡಲ್ಲಿ SIP ಮಾಡ್ತೀನಿ, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಯಾವ ಯೋಚನೆಯೂ ಇಲ್ಲ. ತಿಂಗಳು ನಿರ್ದಿಷ್ಟವಾದ ಮೊತ್ತವನ್ನು ನಿಮ್ಮ ಬ್ಯಾಂಕಿನಿಂದ ಆಟೋ ಡೆಬಿಟ್ ಮಾಡ್ಕೊಂಡು ಹೋಗ್ಬೋದು. ನಿಮ್ಮ ಯಾವ ವಿಲ್ ಪವರ್ನ ಅಗತ್ಯತೆ ಇಲ್ಲ, ಆಟೋಮೆಟಿಕ್ ಆಗೋಗುತ್ತೆ, ನಿಮ್ಗೆ ಗೊತ್ತಾಗೋದಿಲ್ಲ. ಶೇರಿನಲ್ಲಿ ನಾನು SIP ಮಾಡಬೇಕಾಗತ್ತೆ, ಸಿಸ್ಟಮ್ಯಾಟಿಕ್ ಈಕ್ವಿಟಿ ಪ್ಲ್ಯಾನ್. ಇದು ಮ್ಯೂಚುವಲ್ ಫಂಡಲ್ಲಿ SIP ಥರನೇ ಇರುತ್ತೆ. ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತಂದರೆ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂತಂದರೆ, ನೀವಾಗಿ ನಿಮ್ಮ ವಿಲ್ ಪವರ್ನ ಬಳಸ್ಕೊಂಡು ನಿಮ್ಮದೇ ಆದಂಥ ಡಿಸಿಪ್ಲಿನಿಂದ ಆ ಹಣವನ್ನು ನೀವು ನಿಮ್ಮ ಡಿಮೆಟ್ ಅಕೌಂಟಿಗೆ, ಟ್ರೇಡಿಂಗ್ ಅಕೌಂಟಿಗೆ ಹಾಕ್ಕೊಂಡು ಅಲ್ಲಿ ಬೇಕಾದಷ್ಟು ಶೇರುಗಳನ್ನು ತೆಗೆದು ನಿಮ್ಮ ಅಕೌಂಟಲ್ಲಿ ಇಟ್ಕೋಬೇಕಾಗತ್ತೆ.
ಇಲ್ಲಿ ನಿಮ್ಮ ಡಿಸಿಪ್ಲಿನ್ ಬೇಕಾಗುತ್ತೆ, ನಿಮ್ಮೊಂದಷ್ಟು ವಿಲ್ ಪವರ್ ಬೇಕಾಗುತ್ತೆ. ಹಲವಾರು ಜನ ಈ ತರದ ಸಂದರ್ಭಗಳಲ್ಲಿ ಆ ತಿಂಗಳು ಹಾಕೋದನ್ನ ಮರೆತು ಬಿಡ್ತಾರೆ. ಮುಂದೆ ಅದು ದೊಡ್ಡ ಮೊತ್ತದ ಡಿಫ್ರೆನ್ಸ್ ಆಗುತ್ತೆ.